ನಮಸ್ತೆ. ಇವತ್ತಾದ ಒಂದು ಇನ್ಸಿಡೆಂಟು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಇವತ್ತು ನಮ್ಮ ಮನೆಗೆ ಒಬ್ಬರು ಬಂದಿದ್ದರು. ಅವರು ತುಂಬ ಪ್ರಾಬ್ಲಮಲ್ಲಿದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ ಅಂತ ಪಾಪ ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡು ಕಣ್ಣೀರು ಹಾಕಿದ್ರು. ನಮಗೂ ಅವ್ರು ನೋಡಿ ಎಲ್ಲೋ ಅಯ್ಯೋ ಪಾಪ ಅಂತಲೂ ಕೂಡ ಅನಿಸ್ತು. ಮನೆಗೆ ಬಂದಿರೋರನ್ನ ಹಂಗೆ ಕಳ್ಸೋಕ್ಕೂ ಆಗಲ್ಲ. ಅವ್ರ ಕಷ್ಟ ಅಂತ ಹೇಳ್ತಾರೆ ಅಂದ್ಬಿಟ್ಟು ಪಾಪ ಅವ್ರಿಗೆ ನಾವೇನು ಕೊಡದೆ ಕಳ್ಸೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಹಾಕಿ ಕಾಫಿ ಟೀ ಅಂತೆಲ್ಲ ಮಾಡಿಕೊಟ್ಟು ಆಮೇಲೆ ಅವ್ರ ಕಷ್ಟ ಎಲ್ಲ ಹೇಳಿದ್ರು. ಆಮೇಲೆ ಫೈನಲಾಗಿ ಅವರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ, ನಾವು ಹಿಂಗೆ ಪರಿಸ್ಥಿತಿ ಕಷ್ಟ ಆಗಿದೆ, ನಾವು ನಿಮಗೆ ರಿಟರ್ನ್ ಕೊಟ್ಬಿಡ್ತೀವಿ, ಒಂದು ಸ್ವಲ್ಪ ದುಡ್ಡು ಕೊಡಿ, ತುಂಬ ಸಾಲ ಆಗಿಬಿಟ್ಟಿದೆ ಅಂತ ಅಂದರು. ನನಗೇನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ, ನಮ್ಮ ಅಮ್ಮಗೂ ಏನು ಹೇಳಬೇಕು ಅಂತಲೂ ಗೊತ್ತಾಗಲಿಲ್ಲ. ಪಾಪ ಅವರು ಅಷ್ಟೊಂದು ಸಾಲ ಮಾಡ್ಕೊಂಡವ್ರೆ, ಅಷ್ಟು ಕಷ್ಟದಲ್ಲಿ ಅವರೆಲ್ಲ ಅಂತ ಎಲ್ಲೋ ಒಂದು ಕಡೆ ಕರ್ಣೀಕರಣ ಅಯ್ಯೋ ಪಾಪ ಅಂತಲೂ ಅನಿಸ್ತಾ ಇತ್ತು. ಸರಿ ಏನು ಮಾಡೋದು, ಅವರು ತುಂಬಾ ಅಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ನಮ್ಮಮ್ಮ ಮುಖ ನೋಡ್ಕೊಂಡ್ವಿ. ನಮ್ಮಮ್ಮ ಸರಿ ಆಯಿತು ಊಟ ಮಾಡಿ ಆಮೇಲೆ ಮಾತಾಡೋಣ ಅಂಥೇಳಿ ಅವ್ರಿಗೆಲ್ಲ ಊಟ ಎಲ್ಲ ಹಾಕ್ಕೊಟ್ಟೆ. ಅವರು ಊಟ ಎಲ್ಲ ಮಾಡಿದ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಸಮಾಧಾನದಿಂದ ಕೂತ್ಕೊಂಡ್ರು. ಆಮೇಲೆ ಹೋಗಬೇಕು, ನಮಗೇನಾದರೂ ಸ್ವಲ್ಪ ದುಡ್ಡು ಕೊಡಿ, ಕೊಟ್ಬಿಡ್ತೀವಿ ರಿಟರ್ನು ಸ್ವಲ್ಪ ದಿವಸ ಅಂತಂದರು. ಆಮೇಲೆ ನಮ್ಮಮ್ಮ ಹೇಳಿದ್ರು, ನನಗೆ ಆಪ್ರೇಷನ್ ಮಾಡಿಸಿ ಸಿಕ್ಕಾಬಟ್ಟೆ ನಮಗೂ ಕಷ್ಟ ಆಗಿದೆ, ಈಗ ಸದ್ಯಕ್ಕೆ ಯಾವುದು ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಕೊಡೋ ಅಷ್ಟು ನಾವೇನಿಲ್ಲ, ಸರಿ ಕೊಡ್ತೀವಿ ಅಂತಲೂ ಕೂಡ ನಾವು ಭರವಸೆನೂ ಕೊಡಲ್ಲ. ಯಾಕೆಂದರೆ ಈಗ ನಾವೇನೋ ಕೊಡ್ತೀವಿ ಅಂತ ನಿಮ್ಗೆ ಭರವಸೆ ಕೊಟ್ಬಿಟ್ಟಿರ್ತೀವಿ, ಆಮೇಲೆ ನಾವು ಕೊಡೋದನ್ನೇ ನೀವು ಕಾಯ್ತಾ ಇರ್ತೀರ, ಕೊಟ್ಟಿಲ್ಲ ಅಂದಾಗೂ ಕೂಡ ನಿಮಗೂ ಬೇಜಾರಾಗುತ್ತೆ. ಇರೋದಿದ್ದಂಗೆ ನಾವು ಹೇಳ್ಬಿಡ್ತೀವಿ, ನಮಗೆ ಇಂಥ ವ್ಯವಹಾರ ಇಂಥದ್ದೆಲ್ಲ ನಮ್ಗೆ ಆಗಿ ಬರೋದು ಇಲ್ಲ ಕಣವ ಅಂತ ಹೇಳ್ಬಿಟ್ಟು ಅಮ್ಮ ಒಂದೇ ಮಾತು ಹೇಳಿದ್ರು, ನೀವು ಕೇಳುವಷ್ಟು ದುಡ್ಡು ನಾವು ಇಟ್ಟೂ ಇಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲಕ್ಕೂ ಇಲ್ಲ ಅಷ್ಟೊಂದು ಅಂದ್ಬಿಟ್ಟು ಅಮ್ಮ ಏನು ಮಾಡಿದ್ರು, ಸರಿ ಆಯಿತು ಅಂತ ಅವ್ರಿಗೆ ಒಂದು 5,000ನ ಕೊಟ್ಟರು. 5,000ನ ಕೊಟ್ಟು ಇದು ರಿಟರ್ನ್ ಕೊಡಿ ಅಂತ ನಾನು ಕೊಡ್ತಾಯಿಲ್ಲ, ಸರಿ ತೊಗೊಳ್ಳಿ ಇಟ್ಕೊಳ್ಳಿ ಏನಕ್ಕಾದ್ರೂ, ದಯವಿಟ್ಟು ನಮ್ಮ ಹತ್ರ ಅಷ್ಟು ದುಡ್ಡು ಕೂಡ ನಮ್ಮ ಹತ್ರ ಇಲ್ಲ, ಬೇಜಾರು ಮಾಡ್ಕೋಬೇಡಿ, ತೊಗೊಳ್ಳಿ ಇರೋದೇ ಇಷ್ಟು ಅಂದ್ಬಿಟ್ಟು ನಮ್ಮಮ್ಮ ಅವ್ರ ಕೈಗೆ 5,000 ರೂಪಾಯಿನ ಕೊಟ್ಟರು. ಕೊಟ್ಟು ಆದಮೇಲೆ ಅವ್ರಿಗೆ ಸ್ವಲ್ಪ ಏನೇನು ಬೇಕು ರೇಷನ್ಸ್ ಎಲ್ಲ ಅದನ್ನೆಲ್ಲ ತೆಗೆದು ಅವ್ರಿಗೆಲ್ಲ ಕೊಟ್ಟು ಕಳಿಸಿದ್ವಿ. ಅಂದರೆ ನಾವು ಕಲ್ತಿರೋ ಪಾಠ ಇಷ್ಟೇ, ಇದರಲ್ಲಿ ನಾವು ತುಂಬಾ ಕಲ್ತಿದ್ದೀವಿ. ಹಾಗಾಗಿ ಯಾರಿಗೆ ನಾವು ಇನ್ಮೇಲೆ ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡ್ರೂ ನಮ್ಮ ಕೈಲಾಗಿದ್ದು ಸಹಾಯ ಮಾಡಬೇಕು ಹೊರತು ಮತ್ತೆ ಬರುತ್ತೆ ಅದು ಕೊಟ್ಟರೆ ಅಂತ ಎಲ್ಲ ಇಲ್ಲ. ಯಾಕೆಂದರೆ ನಮಗಾಗಿರುವಂಥ ಕೆಲವು ಅನುಭವಗಳಲ್ಲಿ ಇವಾಗ ನಾವು ತುಂಬಾ ಬುದ್ಧಿಗಳನ್ನ ಕಲ್ತಿದ್ದೀವಿ. ಇದ್ದರೆ ಕೊಡ್ಬೋದು, ಈಗ ನಮಗೀಗಿರೋ ಪರಿಸ್ಥಿತಿಗಳಲ್ಲಿ ನಾವು ಯಾರಿಗೂ ಕೊಡುವಷ್ಟು ದೊಡ್ಡವರೇನಲ್ಲ, ಏನೋ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು. ಅವ್ರಿಗೆ 5,000 ಅಂದ್ರೇ ಇವಾಗ 1,00,000 ಇದ್ದಂಗಿತ್ತು. ಹಾಗಾಗಿ ಒಂದು 5,000ನ ಕೊಟ್ಟು ಹೊಟ್ಟೆ ತುಂಬ ಊಟನ ಕೊಟ್ಟು ನಗ್ನಗ್ತಾ ಮಾತಾಡಿಸಿ ಅವ್ರನ್ನ ಗೌರವದಿಂದನೇ ಕಳಿಸಿದ್ವಿ. ಅವ್ರು ಸಾಲ ಮಾಡ್ಕೊಂಬಿಟ್ಟವ್ರೆ ಅಂತೇಳಿ ಅವ್ರನ್ನ ನಾವು ಕೀಳಾಗೂ ಕೂಡ ನೋಡಲಿಲ್ಲ. ಅವ್ರ ಬಾಯಲ್ಲೇ ಬಂತು, ನಾವು ಸುಮಾರು ಜನದ ಮನೇಲಿ ಹೋಗಿ ಕೇಳಿದಾಗ ಒಂದು ಲೋಟ ನೀರು ಕೂಡ ಅವರು ಕೊಟ್ಟಿಲ್ಲ, ಆದರೆ ನೀವು ನಮಗೆ ಹೊಟ್ಟೆ ತುಂಬ ಊಟ ಹಾಕಿ ಮಾತಾಡಿಸಿ ಕೈಗೆ ಸ್ವಲ್ಪ ದುಡ್ಡು ಕೂಡ ಕೊಟ್ರಿ ಅಂತೇಳಿ ಅವರು ಸ್ವಲ್ಪ ಕಣ್ಣಲ್ಲಿ ನೀರು ಕೂಡ ಹಾಕ್ಕೊಂಡ್ರು. ನಾನು ಆಮೇಲೆ ಹೇಳಿದೆ, ಯಾರೂ ಏನೂ ಎತ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಬಿಟ್ಟೇ ಹೋಗೋದು ಅಷ್ಟೇ, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ, ಹಂಗಾಗಿ ನಮ್ಮ ಕೈಲಾದಷ್ಟು ಮಾಡಿದ್ದೀನಿ, ಬೇಜಾರು ಮಾಡ್ಕೋಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ, ದೇವರು ನಿಮಗೆ ದಾರಿ ಕೊಡ್ತಾರೆ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡಿ ನಾನು ನಮ್ಮಮ್ಮ ಇಬ್ಬರು ಕಳಿಸಿದ್ವಿ. ಒಳ್ಳೆಯದಾಗಲಿ, ಅವ್ರ ಸಾಲ ಆದಷ್ಟು ಬೇಗ ತೀರಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಸಾಲ ಅಂದ್ರೇ ಭಯ ಜಾಸ್ತಿ, ಆದ್ರೂ ನಿಜವಾಗ್ಲೂ ಈ ಕೆಲವೊಂದು ವಿಷಯಗಳನ್ನ ಕೇಳಿದಾಗ ತುಂಬಾ ಬೇಜಾರಾಗುತ್ತೆ. ಆದರೂ ಎಲ್ಲೋ ಒಂದು ಕಡೆ ಅವರು ತುಂಬ ಕಷ್ಟಗಳನ್ನ ನೋಡಿದ್ದಾರೆ ಅಂತಲೇ ಅನ್ಕೋತೀನಿ. ಇರಲಿ, ಒಂದೇ ಥರ ಇರಲ್ಲ, ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಅವ್ರಿಗೆ ದಾರಿ ಕೊಡ್ತಾರೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ ಅವ್ರಿಗೆ.